ಇವತ್ತಿನ ಫುಲ್ ಡೇ ವ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಥ್ಯಾಂಕ್ ಯು ಸೊ ಮಚ್. ಸೊ ವೆಲ್ಕಮ್ ಟು ದ ಚಾನಲ್. ಸೊ ನಾನು ಹೊರಟಿದ್ದೆ ಇವತ್ತು ಪ್ರೀ ವೆಡ್ಡಿಂಗ್ ವರ್ಕ್ ಇತ್ತು ಅಂತ. ಸೊ ನಾನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ನೈಟ್ ಟ್ರಾವೆಲ್ ನ ಮಾಡಬೇಕಿತ್ತು. ಸೊ ನಾನು ಬೆಂಗಳೂರಿಗೆ ರೀಚ್ ಆಗಿದ್ಮೇಲೆ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಕ್ಲೈಂಟ್ ನ ಮೀಟ್ ಮಾಡಿದೆ. ಸೊ ಕ್ಲೈಂಟ್ ನ ಮೀಟ್ ಮಾಡಿದಾಗ ಬೆಳಗ್ಗೆ ಒಂದು 5 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಸೊ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ದಟ್ ಹಂಗಾಗಿ ನಾನು ಆಲ್ರೆಡಿ ರೆಡಿ ಆಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಅಂದ್ರೆ ಮೆಜೆಸ್ಟಿಕ್ ನಾನು ರೀಚ್ ಆದೆ. ಮೆಜೆಸ್ಟಿಕ್ ಇಂದ ಕ್ಲೈಂಟ್ ನ ಮೀಟ್ ಮಾಡಿ ನಾವು ಡೈರೆಕ್ಟ್ ಆಗಿ ಯುಬಿ ಸಿಟಿಗೆ ಬಂದ್ವಿ, ಬೆಂಗಳೂರು ಯುಬಿ ಸಿಟಿ. ಸೊ ಯಾರೆಲ್ಲ ಇಲ್ಲಿಗೆ ಹೋಗಿ ಶೂಟ್ ನ ಮಾಡ್ಸಿರೋ ಗೈಸ್ ನೀವು ಕೂಡ ಕಮೆಂಟ್ ಹಾಕಿ, ನಾವು ಇಲ್ಲಿ ಶೂಟ್ ಮಾಡ್ಸಿದೀವಿ ಅಂತ. ಸೊ ಯಾರೆಲ್ಲ ಅದೇ ಏರಿಯಾದಿಂದ ನೋಡ್ತಿದ್ರೆ ಖಂಡಿತ ಕಮೆಂಟ್ ಹಾಕಿ ನಮ್ದು ಇದೇ ಏರಿಯಾ ಅಂತ. ಸೊ ಬೆಂಗಳೂರು ಯುಬಿ ಸಿಟಿ ಯಾರಿಗೆಲ್ಲ ಗೊತ್ತಿಲ್ಲ, ತುಂಬಾ ಜನ ಇಲ್ಲಿ ಶೂಟ್ಸ್ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಪ್ರೀ ವೆಡ್ಡಿಂಗ್ಸ್ ಆಗಿರ್ಲಿ, ಪೋಸ್ಟ್ ವೆಡ್ಡಿಂಗ್ಸ್ ಆಗಲಿ ತುಂಬಾ ನಡೀತಿರುತ್ತೆ. ತುಂಬಾ ಕ್ಲೀನ್ ಸಿಟಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಸ್ನಾಕ್ಸ್ ನ ತಿಂತ ಟೈಮ್ ಪಾಸ್ ಮಾಡಿದ್ವಿ. ಬೆಳಗ್ಗೆ 10 ಗಂಟೆ 10:30 ಆಗಿತ್ತು ಆಲ್ರೆಡಿ. ಆನ್ ದ ವೇ ನಾವು ಟಿಫನ್ ನ ಮುಗಿಸ್ಕೊಂಡು ಸೆಕೆಂಡ್ ಲೊಕೇಶನ್ ರೀಚ್ ಆಗ್ಬೇಕಿತ್ತು. ಸೊ ಸೆಕೆಂಡ್ ಲೊಕೇಶನ್ ಬಂದು ಹೆಸರುಘಟ್ಟ ಅಥವಾ ಒಂದು ಫಾರೆಸ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಿತ್ತು ಸೆಕೆಂಡ್ ಲೊಕೇಶನ್ ಅಲ್ಲಿ. ಸೊ ಹಂಗಾಗಿ ಅಲ್ಲಿ ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಆಗ್ಲಿ, ಡ್ರೆಸ್ ಚೇಂಜಿಂಗ್ ಆಗ್ಲಿ ಏನೂ ಆಪ್ಷನ್ ಇರಲಿಲ್ಲ. ಸೊ ನಮ್ಮ ಫೋಟೋಗ್ರಾಫರ್ಸ್ ತಂದಿರೋ ಒಂದು ಡ್ರೆಸ್ ಚೇಂಜಿಂಗ್ ರೂಮ್ ಅಂದ್ರೆ ಆಲ್ಟರ್ನೇಟ್ ರೂಮ್ಸ್ ಅದ್ರಲ್ಲೇ ನಾವು ಡ್ರೆಸ್ ಚೇಂಜ್ ನ ಮಾಡಿಸಿ ಆನ್ ದ ವೇ ರೋಡ್ ಅಲ್ಲೇನೆ ಮೇಕಪ್ ನ ಮಾಡ್ಬೇಕಿತ್ತು. ಸೊ ಎಲ್ಲಾ ಮೇಕಪ್ ಆರ್ಟಿಸ್ಟ್ಗೂ ಇದೇ ಒಂದು ಚಾಲೆಂಜ್ ಅಂತ ಅನ್ಸುತ್ತೆ. ಸೊ ಅಲ್ಲಿ ಮೇಕಪ್ ನ ಮುಗಿಸ್ಕೊಂಡು ನಾವು ಕನಕಪುರ ಹತ್ರ ಇರುವಂತ ಫಿಲ್ಮ್ ಸಿಟಿಗೆ ಬರ್ಬೇಕಿತ್ತು. ಸೊ ಅಲ್ಲಿಗೆ ನಾವು ಒಂದು 2 o'clock ರೀಚ್ ಆದ್ವಿ ಅಂತ ಅನ್ಸುತ್ತೆ. ಅಲ್ಲಿಗೆ ರೀಚ್ ಆದ್ಮೇಲೆ ನಾವು ಸೊ ನಮ್ಮ ಬ್ರೈಡ್ ಆಲ್ರೆಡಿ ಅಂದ್ರೆ 4 hours ಅದು ಒಂದು ಯುಬಿ ಸಿಟಿ ಅಂತಿದ್ದೀನಿ, ಸಾರಿ, ಏನದ್ದು ಬೆಂಗಳೂರು ಫಿಲ್ಮ್ ಸಿಟಿನ ಬುಕ್ ಮಾಡಿದ್ರು. ಸೊ ನಾವು ಅಲ್ಲಿಗೆ ರೀಚ್ ಆದ್ವಿ. ರೀಚ್ ಆಗಿದಾದ್ಮೇಲೆ ನನ್ನ ಫ್ರೆಂಡ್ ಇವಾಗ ಮಾತಾಡ್ತಾರೆ ಅಂತ ಏನ್ ಕೇಳೋಣ. ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ ತುಂಬ ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ. ಯಾರಾದರೂ ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ನೋಡ್ತಿದ್ರೆ ಇದು ಬನ್ನಿ, ಒಳ್ಳೆ ಕಾನ್ಸೆಪ್ಟ್ ಇದೆ. ನೀವು ಅದೇ ಥರ ಮೇಕಪ್ ಮಾಡ್ಕೊಳ್ಳಿ. ಸೊ ಇದನ್ನ ಮುಗಿಸಿ ನಾವು ಸೊ ಬ್ರೈಡ್ ನ ರೆಡಿ ಮಾಡ್ಬೇಕಿತ್ತು. ಸೊ ಅದು ಅಂದ್ರೆ ಒಂದು ಟ್ರೆಡಿಷನಲ್ ಲುಕ್ ನ ರೆಡಿ ಮಾಡ್ಬೇಕಿತ್ತು. ಸೊ ಬ್ರೈಡ್ ಮತ್ತೆ ಗ್ರೂಮ್ ಇಬ್ರು ಒಳ್ಳೆ ಕಲರ್ ನ ಕಾಂಬಿನೇಷನ್ ಆಗಿ ತಗೊಂಡಿದ್ರು. ಸೊ ಗೋಲ್ಡನ್ ಆರೆಂಜ್ ಕಲರ್ ಬ್ಲೌಸ್ ಅವ್ರದ್ದು. ಸೊ ಗುರುಮ್ದು ಬಂದು ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಇತ್ತು. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು ಲುಕ್ ಮಾತ್ರ. ಸೊ ನಾನು ಇಲ್ಲಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಫುಲ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಬೇಕು. ಎಲ್ಲಾ ಫೋಟೋಸ್ ನಾನು ಆಡ್ ಮಾಡಿದೀನಿ. ಸೊ ಅವರು ಫೋಟೋ ಶೂಟ್ ನ ಮಾಡ್ತಿದ್ರು, ನಾವೇನೇನ್ ಕೆಲಸ ಇಲ್ಲ. ನನ್ಗೆ ಫೋಟೋಗ್ರಾಫರ್ಗೆ ಕ್ಲೈಂಟ್ ಕೊಟ್ಟಿದ್ದಾದ್ಮೇಲೆ ಅವರು ನನ್ಗೆ 2 hours ಟೈಮ್ ಕೊಡ್ತಿದ್ರು, ಅದೇ ನನಗೆ ಬೆನಿಫಿಟ್ ಅಲ್ಲಿ. ಸೊ ಹಂಗಾಗಿ ನಾನು ಎಲ್ಲಾ ಕಡೆ ಸ್ವಲ್ಪ ಓಡಾಡ್ತಾ ಇದ್ದೆ. ಅಂದ್ರೆ ಅಲ್ಲಿರೋ ಥೀಮ್ಸ್ ನಾನು ತುಂಬಾನೇ ಖುಷಿ ಪಟ್ಟೆ, ನೋಡೋದಕ್ಕೆ ಸಕ್ಕತ್ತಾಗಿತ್ತು ಎಲ್ಲಾ ಪ್ಲೇಸಸ್. ಸೊ ಯಾರೆಲ್ಲ ಬ್ರೈಡ್ಸ್ ಇದ್ದೀರಾ ಅಥವಾ ನಾನ್ ಬ್ರೈಡ್ಸ್ ಇದ್ದೀರಾ, ಪ್ರೀ ವೆಡ್ಡಿಂಗ್ ಶೂಟ್ ನ ಪ್ಲಾನ್ ಮಾಡ್ತಿದ್ರೆ ಅಥವಾ ಮೇಕಪ್ ಆರ್ಟಿಸ್ಟ್ ಗಳು ಈಗ ಏನಾದ್ರು ವರ್ಕ್ ನ ಮಾಡ್ಬೇಕು, ಒಳ್ಳೆ ಪ್ಲೇಸ್ ನ ಹುಡುಕಿದ್ರೆ ಖಂಡಿತ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ತರ ಥೀಮ್ ಬೇಕು ಅದೇ ತರ ಥೀಮ್ ಅಲ್ಲಿ ಅಲ್ಲಿ ವರ್ಕ್ ನ ಕೂಡ ಮಾಡ್ತಾರೆ. ನಿಮ್ಗೆ 4 to 5 6 ಏನೋ ಲೊಕೇಶನ್ ಸಿಗುತ್ತೆ ಅಲ್ಲಿ. ಸೊ ಯಾವ ತರ ಅಂದ್ರೆ ಅಂದ್ರೆ ಹಳ್ಳಿ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಟ್ರೆಡಿಷನಲ್ ಆಗಿ, ವೆಸ್ಟರ್ನ್ ಆಗಿ, ಶಾಪಿಂಗ್ ಮಾಲ್ ಸೆಂಟರ್ ತರ ಆ ತರ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಬೋದಿತ್ತು. ಸೊ ನೀವು ಇಲ್ಲಿ ನೋಡ್ತೀರಾ ನಮ್ಮ ಫೋಟೋಗ್ರಾಫರ್ ಅಂತೂ ಹೆವಿ ಅಂದ್ರೆ ಹೆವಿ ತಲೆ ತಿಂತಾ ಇದ್ರು. 2 ಅವರ್ ಒಂದೊಂದು ಶೂಟ್ ಮಾಡ್ತಿದ್ರು. ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗೈಸ್, ಇವಾಗ ನಾವು ಬೆಳಿಗ್ಗೆ ತಿಂದಿರೋ ಒಂದು ಇಡ್ಲಿ ವಡೆ ತಿಂದು ಎಲ್ಲ ಬೇಸತ್ತು ಕೊನೆಗೆ ಅವರೆಲ್ಲ ಬಿಟ್ಟು ನಾವೇ 3 ಜನ ಹೋಗ್ತಿದೀವಿ. ಇಲ್ಲಿ ಏನಾಯ್ತಾ ನೋಡ್ಬೇಕು ಇವಾಗ. ನೋಡಿ ಗಿಡದಲ್ಲಿ. ಸೊ ಕೊನೆಗೂ ಹೋಗಿ ಅನ್ನೋರು ಏನೋ ಆರ್ಡರ್ ಹೇಳ್ತಿದ್ದಾರೆ ಅಲ್ಲಿ. ಸೊ ಯಾವ ತರ ಇರುತ್ತೆ ನೋಡ್ಬೇಕು. ಚಿಕನ್ ಬಾಲ್ ಇದೆ, ಫ್ರೆಂಚ್ ಫ್ರೈಸ್ ಅಷ್ಟೇ. ನಗೆಟ್ಸ್ ಚೆನ್ನಾಗಿದೆ. ಏನ್ ಹೇಳೋದು ಇವಾಗ? ನಗೆಟ್ಸ್ ಒಂದು, ಪಾಪ್ಕಾರ್ನ್ ಒಂದು, ಫ್ರೈಡ್ ಒಂದು ಕೊಡಿ. ಚಿಕನ್ ನಗೆಟ್ಸ್, ಪಾಪ್ಕಾರ್ನ್ ಮತ್ತೆ ಫ್ರೆಂಚ್ ಫ್ರೈಸ್ ಅಂತೆ. ರೈಟ್ ಅನ್ನ ಆಯ್ತಾ? ಅನ್ನ ಆಗಿದೆಯಾ ಅದೆಲ್ಲ? No idea. ಫ್ರೆಂಚ್ ಫ್ರೈಸ್ ತಗೊಂಡ್ಬಿಡವಾ? ಎರಡು. ಇದು ಪಾಪ್ಕಾರ್ನ್ ಚಿಕನ್ ಬಾಲ್ಸ್ ಒಂದ್ ಕೊಡಿ. ಪಾಪ್ಕಾರ್ನ್ ಇಲ್ವಾ? ಒಂದ್ ಪಾಪ್ಕಾರ್ನ್. ಸೊ ಫೈನಲಿ ಹಾಫ್ ಅನ್ ಅವರ್ ಆಗಿದ್ದಾದ್ಮೇಲೆ ಚಿಕನ್, ಪಾಪ್ಕಾರ್ನ್ ಮತ್ತೆ ಏನದು ವಿಂಗ್ಸ್ ಎಲ್ಲ ಕೊಟ್ರು. ಚೆನ್ನಾಗಿತ್ತು. ಬಟ್ ನನ್ನ ಪ್ರಕಾರ
ಫ್ರೆಂಚ್ ಫ್ರೈಸ್ ತುಂಬಾನೇ ಸ್ವಲ್ಪ ಖಾರ ಇದೆ ಅಂತ ಅನಿಸ್ತಿತ್ತು. ಸೊ ಅಲ್ಲಿ ಬಂದು ಎಗ್ ರೋಲ್ಸ್ ಇತ್ತು. ಅಲ್ಲಿ ನನ್ಗೆ ಅದೇನೋ ಅಷ್ಟು ಇಷ್ಟ ಆಗ್ಲಿಲ್ಲ. ಬಟ್ ಹಾಫ್ ಫ್ರೈಡ್ ತರ ಅನಿಸ್ತಾ ಇತ್ತು. ಬಟ್ ನನ್ನ ಒಪಿನಿಯನ್ ಏನು ಅಂದ್ರೆ, ಸೊ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ವರ್ಕ್ ಮಾಡ್ತಿರ್ತೀರಾ, ಸೊ ನೀವು ಬೆಟರ್ ಅಂದ್ರೆ ನೀವು ಒಂದು ಪ್ಯಾಕ್ ಅಂದ್ರೆ ಮನೆಯಿಂದಾನೇ ತಗೊಳ್ಳೋ ತರ ಟ್ರೈ ಮಾಡಿ ಅಂತ ಹೇಳ್ತಿದೀನಿ. ಸೊ ಅದಾದ್ಮೇಲೆ ನನ್ಗೆ 3 ಲೊಕೇಶನ್ ಅಂದ್ರೆ ಕಾಸ್ಟ್ಯೂಮ್ ಚೇಂಜ್ ಆಗೋ ಟೈಮ್ ಆಗಿತ್ತು ಆಲ್ರೆಡಿ. ಮತ್ತೆ ಅವ್ರು ನನಗೆ ಫೋನ್ ಮಾಡಿದ್ರು. ಅಲ್ಲೇ ನಿಯರೇ ಇದ್ವಿ ನಾವು, ದೂರ ಏನು ಹೋಗಿರ್ಲಿಲ್ಲ. ಸೊ ಸಿಂಡ್ರೆಲ್ಲಾ ಲುಕ್‌ನ ಕ್ರಿಯೇಟ್ ಮಾಡ್ಬೇಕಿತ್ತು. ಕ್ಲೈಂಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಡ್ರೆಸಸ್‌ನ ಸೆಲೆಕ್ಟ್ ಮಾಡಿದ್ರು. ಸೊ ಅವ್ರಿಗೆ ನಾವು ಮ್ಯಾಚ್ ಆಗೋ ತರನೇ, ಅವ್ರಿಗೆ ಇಷ್ಟ ಆಗೋ ತರನೇ ವರ್ಕ್‌ನ ಮಾಡ್ಬೇಕು ಅನ್ನೋದು ನನ್ಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ. ಸೊ ಸಡನ್ ಆಗಿ ಎಲ್ಲೋ ಒಂದು ಬುಕಿಂಗ್ ಅಲ್ಲಿ ಒಂದು ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಿಕ್ಕಿದ್ದು ಅವ್ರ ಕ್ಲೈಂಟ್ ನನಗೆ. ತುಂಬಾನೇ ಚೆನ್ನಾಗಿ ಬಂತು ಎಲ್ಲಾ ವರ್ಕ್‌ನು. ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ರಿವ್ಯೂಸ್ ತಗೊಳಕ್ ಆಗಿಲ್ಲ. ಆದ್ರೂ ನನ್ಗೇನು ಬೇಜಾರಿಲ್ಲ. ಸೊ ಎಲ್ಲಾ ಫೋಟೋಸ್‌ಗೂ ಅವರು ತುಂಬಾ ಚೆನ್ನಾಗಿ ಸ್ಮೈಲ್ ಮಾಡಿದ್ದಾರೆ. ಆ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟ ಆಗಿದೆ ವರ್ಕ್ ಅಂತ. ಸೊ ಸಿಂಡ್ರೆಲ್ಲಾ ಲುಕ್ ಅಂತ ಬಂದ್ರೆ ನಾವು ಒಂದು ನ್ಯಾಚುರಲ್ ಲುಕ್‌ನ ಕೊಟ್ಟು ಸ್ವಲ್ಪ ಲೈಟ್ ಆಗಿ ಕರ್ಲ್ಸ್‌ನ ಮಾಡಿದ್ವಿ. ಸೊ ಡ್ರೆಸಸ್ ಚೇಂಜ್ ಮಾಡಿದ್ವಿ. ಹೆವಿಯಾಗಿ ಜ್ಯುವೆಲರಿನ ಏನೂ ಅಫೋರ್ಡ್ ಮಾಡಿರ್ಲಿಲ್ಲ. ಸೊ ಮಿನಿಮಲ್ ಜ್ಯುವೆಲರಿಯಲ್ಲಿ ಅವ್ರನ್ನ ಹೈಲೈಟ್ ಮಾಡ್ಬೇಕಾಗಿತ್ತು. ಸೊ ಅದು ಕೂಡ ಚೆನ್ನಾಗೇ ಬಂತು ವರ್ಕ್ ಅಂತಾನೆ ಹೇಳ್ಬೋದು. ತುಂಬಾ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ರು ಕೂಡ. ಅವ್ರು ನಮ್ ಜೊತೆ ಅಷ್ಟೇ ಕ್ಲೋಸ್ ಆಗಿ ಮೂವ್‌ಮೆಂಟ್ ಇತ್ತು. ಅದಾದ್ಮೇಲೆ ಫೋಟೋಗ್ರಾಫರ್ಸ್ ಫೋಟೋಸ್ ಕೂಡ ತೆಗಿಯಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ ಒಂದು 7:30 ಆಲ್ಮೋಸ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ವರ್ಕ್ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲಾನು ಬರ್ತಿತ್ತು. ನಾನು ಹೋಗಿ ನೋಡಿದೆ. ಅದಾದ್ಮೇಲೆ ನಾವು ಒಂದು 4th ಲುಕ್‌ಗೆ ವರ್ಕ್‌ನ ಮಾಡಿದ್ವಿ. ಸೊ ಅನ್‌ಎಕ್ಸ್‌ಪೆಕ್ಟೆಡ್ ಅಂದ್ರೆ ವಿಡಿಯೋಸ್ ಮಾಡಕ್ ಆಗಿಲ್ಲ. ಸೊ ಇದು ಬಂದು 4th ಲುಕ್, 4th 5th ಅಂತ ಅನ್ಸುತ್ತೆ. ಸೊ ಅಲ್ಲಿ ನೈಟ್ ವ್ಯೂ ಇದೇ ತರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ನಾವು ಅಲ್ಲಿ ಒಂದು 5th ಲುಕ್ ಏನೋ ಕ್ರಿಯೇಟ್ ಮಾಡಿದ್ವಿ. ಸೊ ಕೆಲವೊಂದ್ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ವಿಡಿಯೋಸ್‌ನ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಸೊ ತುಂಬಾನೇ ಎಲಿಗೆಂಟ್ ಆಗಿ ಬಂದಿತ್ತು ಎಲ್ಲಾ ಲುಕ್ಸ್‌ನು. ಸೊ ಅದಾದ್ಮೇಲೆ ನಾನು ಪ್ಯಾಕಿಂಗ್‌ನ ಸ್ಟಾರ್ಟ್ ಮಾಡ್ಕೊಂಡೆ. ನಾವ್ ಆಲ್ರೆಡಿ ಅಂದ್ರೆ ತುಂಬಾನೇ ಟೈರ್ಡ್ ಆಗಿದ್ವಿ. ಯಾಕಂದ್ರೆ ಬೆಳಗ್ಗೆ ಟಿಫನ್ ಮಾಡಿರೋದು. ಅಲ್ಲಿ ಫೆಸಿಲಿಟಿ ಏನು ಅಂತ ಚೆನ್ನಾಗಿಲ್ಲ ಫುಡ್ ಬಗ್ಗೆ ಹೇಳ್ಬೇಕು ಅಂದ್ರೆ. ಸೊ ನೀವೇನಾದ್ರು ಕ್ಯಾರಿ ಮಾಡಿದ್ರೆ ನನ್ ಪ್ರಕಾರ ಒಳ್ಳೇದು ಅಂತ ಅನ್ಸುತ್ತೆ ಎಲ್ಲಾ ಮೇಕಪ್ ಆರ್ಟಿಸ್ಟ್‌ಗಳು ಕೂಡ. ಸೊ ಅಲ್ಲಾಗಿ ಅಲ್ಲೋಗ್ಬಿಟ್ಟು ಸಫರ್ ಆಗೋದಕ್ಕಿಂತ ಅಟ್‌ಲೀಸ್ಟ್ ಸ್ವಲ್ಪ ಆದ್ರೂ ಸ್ನಾಕ್ಸ್ ಅಥವಾ ಏನಾದ್ರು ಕ್ಯಾರಿ ಮಾಡಿದ್ರೆ ಬೆಟರ್ ಆಪ್ಷನ್ ಅಂತ ನನ್ಗನ್ಸುತ್ತೆ. ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರು ನಮ್ ಪಕ್ಕದಲ್ಲಿ ಕೂತಿರೋ ಗ್ರೀನ್ ಡ್ರೆಸ್ ಆಂಟಿ ಬಂದು, ಅವರು ಬ್ರೈಡ್ ಅವ್ರ ಚಿಕ್ಕಮ್ಮ. ಸೊ ತುಂಬಾ ಸಪೋರ್ಟಿವ್ ಆಗಿದ್ರು. ನಮಗೂ ತುಂಬಾ ಹೆಲ್ಪ್ ಮಾಡಿದಾರೆ ಎಲ್ಲಾ ಕಡೆನು. ಸೊ ಹಂಗಾಗಿ ಅವ್ರ ಜೊತೆ ನಾನು ಸ್ವಲ್ಪ ಕೆಲವು ಮಾತುಕತೆಗಳನ್ನ ಆಡ್ಕೊಂತ ಪ್ಯಾಕಿಂಗ್‌ನ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ಯಾಕಿಂಗ್ ಆಗ್ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಇರೋದು ನನ್ನ ಫ್ರೆಂಡ್ ಅನು ಅವರು. ಅವರು ಈ ಪ್ರಾಡಕ್ಟ್ ಏನಕ್ಕೆ? ಇದು ಏನಕ್ಕೆ? ಇದು ಪ್ರೈಸ್ ಎಷ್ಟು? ಅದು ಪ್ರೈಸ್ ಎಷ್ಟು? ಅಂತ ಕೇಳ್ತಾನೆ ಇದ್ರು. ಇದು ಎಲ್ಲಾ ಮೇಕಪ್ ಆರ್ಟಿಸ್ಟ್‌ಗಳ್ದು ಒಂದೇ ಅನ್ನೋದು ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಸೊ ಎಷ್ಟು ಪ್ರಾಡಕ್ಟ್‌ನ ತಗೊಂಡ್ರುನು ಮೇಕಪ್ ಆರ್ಟಿಸ್ಟ್‌ಗಳಿಗೆ ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಡೇ ಬೈ ಡೇ ಎಲ್ಲಾನು ಚೇಂಜಸ್ ಆಗ್ತಾನೆ ಇರುತ್ತೆ. ಹೊಸ ಹೊಸ ಪ್ರಾಡಕ್ಟ್ ಬರ್ತಾನೆ ಇರುತ್ತೆ. ಲಾಂಚ್ ಮಾಡ್ತಾನೆ ಇರ್ತಾರೆ. ಸೊ ದಿ ಬೆಸ್ಟ್ ಯಾವ್ದು ಅಂತ ಅನ್ಸುತ್ತೆ ಅದನ್ನ ನಾವು ಅಫೋರ್ಡ್‌ನ ಮಾಡ್ಲೇಬೇಕು. ಸೊ ಏನಪ್ಪಾ ಅಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ, ನಾವು ಚೆನ್ನಾಗ್ ಕೆಲ್ಸ ಮಾಡ್ತೀವಿ ಅನ್ನೋದು ಪ್ರೂವ್ ಆಗದೆ ನಾವ್ ಯಾವ ಪ್ರಾಡಕ್ಟ್‌ನ ಯೂಸ್ ಮಾಡ್ತಿದೀವಿ, ಹಾಗೇನೆ ಯಾವ ತರ ಔಟ್‌ಪುಟ್ ಬರುತ್ತೆ ಅನ್ನೋದ್ರ ಮೇಲೆ. ಸೊ ಎಲ್ಲಾನು ಹಾಕಿ ಡಂಪ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಯಾವ್ದು ವರ್ತ್ ಅಂತ ಅನ್ಸುತ್ತೆ ಅದನ್ನ ತಗೊಳ್ಳೋದು ನನ್ ಪ್ರಕಾರ ಬೆಟರ್ ಅಂತ ಅನ್ಸುತ್ತೆ. ಸೊ ಇಲ್ ನೋಡಿ ಕೊನೆಗೆ ಅವರು ಮೇಕಪ್ ಕಿಟ್ ಅಲ್ಲಿ ಇರೋದನ್ನೆಲ್ಲಾನು ಮುಗಿಸಿದ್ದಾದ್ಮೇಲೂನು ಸೊ ನಾನು ಸೆಲ್ಫಿಗೆ ಏನೇನ್ ಯೂಸ್ ಮಾಡ್ತೀನಿ ಅಂತಾನು ಕೂಡ ಹಾಕಿದೆ. ಸೊ ಯಾರಿಗೆಲ್ಲ ಸೆಲ್ಫ್ ಕೇರ್ ವಿಡಿಯೋಸ್ ಬೇಕು ಅಂದ್ರೆ ಡೈಲಿ ರೂಟೀನ್‌ದು ಖಂಡಿತ ಕಮೆಂಟ್ ಹಾಕಿ. ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಾಕ್ತೀನಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋಸ್‌ನ ನೋಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೇನೇ ಯಾರಿಗಾದ್ರೂ ನಿಮ್ಮ ಬುಕಿಂಗ್ಸ್ ಕೊಡೋಂತವ್ರು ಇದ್ರು ಕೂಡ ಅವರಿಗೆ ವೆಡ್ಡಿಂಗ್ ಮಾಡ್ಕೊಂತ ಇರೋರಿಗೆ, ಪ್ರೀ ವೆಡ್ಡಿಂಗ್ ಮಾಡ್ತಕ್ಕಂತ ಇರೋರಿಗೆ ಈ ವಿಡಿಯೋಸ್‌ನ ಶೇರ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನ್ ಏನ್ ಹೇಳಕ್ ಹೋಗ್ತಿದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ನಾನ್ ಇಷ್ಟೊತ್ತು ವಟ ವಟ ಅಂದಿರೋದು ಇಷ್ಟ ಆಗಿರ್ಬಹುದು. ದಯವಿಟ್ಟು ಕ್ಷಮೆ ಇರಲಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ.